SIT ಇಲ್ಲಿವರೆಗೆ ಮಾಡಿದ ತನಿಖೆ ಅದಕ್ಕಾಗಿ ಅವ್ರು ಈಗಾಗಲೇ ಹೆಗ್ಗಡೆ ಅವ್ರು ಮಾತಾಡಿದ್ದಕ್ಕೂ ಇವತ್ತು ಚಾಲಿ ಆಗ್ತಾಯಿದೆ. ನಾನು ಸ್ವಚ್ಛ ಆದನಪ್ಪ ಈ ತನಿಖೆ ನೇಮಿಸಿದ್ದಕ್ಕಾಗೆಲ್ಲ ಥ್ಯಾಂಕ್ಸ್ ಅಂತ ಸರ್ಕಾರಕ್ಕೆ ಥ್ಯಾಂಕ್ ಹೇಳಿದ್ದನ್ನು ಗಮನಿಸಿದ್ರೆ ಈ ಸರ್ಕಾರ ಸಹಿತದಲ್ಲಿ ಕೂಡಿತಾ? ಹಾಗಾದರೆ ಇಲ್ಲೇ ಅನ್ಯಾಯಕ್ಕೊಳಗಾದವ್ರಿಗೆ ನ್ಯಾಯ ಸಿಗುವಂಥ ಸಾಧ್ಯ ಇಲ್ವಾ? BJPನೂ ಅದೇ, ಕಾಂಗ್ರೆಸ್ನೂ ಅದೇ, JDS ಅದೇ ಅಂದಾಗ ಅಲ್ಲಿ ಆದಂಥ ಅನ್ಯಾಯಗಳಂತ ಅನೇಕ ಜನ ಸತ್ತಿದ್ದಾರೆ, ಅನೇಕ ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ. ಅವ್ರನ್ನ ಈಗ C ರಿಪೋರ್ಟು B ರಿಪೋರ್ಟ್ ಮಾಡಿ ಉಗಿದ್ಬಿಟ್ಟಿದ್ದಾರೆ ಪೊಲೀಸ್ನವರು. ಅಂದರೆ ಪೊಲೀಸ್ನವ್ರು ಹೇಳಿದ್ದು ಸತ್ಯ, ಉಳಿದವ್ರು ಸುಳ್ಳ. ಇದು ಪೊಲೀಸ್ ರಾಜ್ಯನ? ಪೊಲೀಸ್ ರಾಜ್ಯ ತಿಂತವ್ರು ಯಾರು? ಈ ರಾಜಕಾರಣಿಗಳು ತಮ್ಮ ರಾಜಕೀಯ ಲಾಭಕ್ಕೆ ಇದೆಲ್ಲ ಮಾಡ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆ ಜನಸಾಮಾನ್ಯರಲ್ಲಿ ಮೂಡಲಿಕ್ಕೆ ಶುರುವಾಗ್ಯದ. ಈಗ ಅಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ಇಡೀ ನಾಡಿನ ತುಂಬ ಹಬ್ತಾ ಇದೆ. ಈ ದಿಸೆಯಲ್ಲಿ ಕೇವಲ ತಮ್ಮ ಕುರ್ಚಿಗಾಗಿ ಬಿಡೋರಂಥ ಸಿದ್ದರಾಮಯ್ಯನವರು ಅವರು ಸಹಿತ ಸೋತ್ರ ಈ ತನಿಖೆ ಮಾಡಿಸುವಲ್ಲ. ಯಾಕಂದರೆ ಈಗಾಗಲೇ ಹಿಂದಿನ ಕೆಲವೊಂದು ಅವ್ರ ಬಗ್ಗೆ ವರದಿಗಳು ಬಂದಾಗ ಅದರಲ್ಲೂ ಗೌರಿ ಲಂಕೇಶ್ ತನಿಖೆಯನ್ನು ಮೂಲ ಗುಂಪು ಮಾಡಿದ್ದನ್ನು ಸಹಜವಾಗಿ ನೋಡಿದಾಗ ಇತ್ತೀಚೆಗೆ ಅವ್ರು ಬಂದ ನಂತರ ಆಗಬೇಕಾಯ್ತು. ಇಷ್ಟೋ ತನಿಖೆಯಾಗಿ ತಪ್ಪಿತಸ್ಥರು ಯಾರು ಗುರ್ತಾ ಹಿಡಿಬೇಕಾಯ್ತು, ಅದನ್ನು ನೋಡ್ತಾ ಇಲ್ಲ ಸಿದ್ದರಾಮಯ್ಯನವರು. ಅಂದರೆ ಹಳೆಯ ಸಮಾಜವಾದಿ ಸಿದ್ದರಾಮಯ್ಯವರು ಅಲ್ಲ ಅನ್ನೋಂಥ ಪ್ರಶ್ನೆ ಇವತ್ತು ಹೇಳ್ತಾ ಇದೆ. ಒಟ್ಟಾರೆಯಾಗಿ ಸರ್ಕಾರದ ಕಡೆಗೆ ಒಂದು ಪ್ರಶ್ನಾರ್ಥಕವಾಗಿ ನೋಡುವಂಥ ಒಂದು ಹೊಸ ವಾತಾವರಣ ನಿರ್ಮಾಣ ಆಗಿದೆ. ಯಾಕೆಂದರೆ ಯಾರು ದೂರದಾರಿದ್ರು ಮೂಲತಃ ಚೆನ್ನೈ ಬದಲಾದ, ರೊಕ್ಕಕ್ಕೆ ಬದಲಾದ್ನೋ, ಬೆದರಿಕೆಗೆ ಬದಲಾದ್ನೋ, ಜೀವ ಬೆದರಿಕೆ ಬದಲಾದ್ನೋ ಅದನ್ನು ಐಡೆಂಟಿಫಿಕೇಷನ್ ಮಾಡಬೇಕಲ್ಲ. ಯಾಕೆ ಬದಲಾದಪ್ಪ ಅವನು? ಮಂಜುನಾಥ್ ಗೌಡ ಅವನ ಜೊತೆಗಿದ್ದ, ಅವ್ನು ನೀವು ಟ್ರಾನ್ಸ್ಫರ್ ಮಾಡಿದ್ರಿ ಇದು ನಮ್ಮ SITಯಿಂದ ಭಾಳ ಒಳ್ಳೇದಾಯ್ತು. ನಾವೆಲ್ಲ ನಮ್ಮಂಥವ್ರೆಲ್ಲ ಮಾತಾಡಿದರು. ಅದು ಡಿವೈಸ್ ಬೈ ಪ್ರಮೋಷನ್ ಅದ. ಯಾವ ತಪ್ಪಿತಸ್ತು ಮಾಡ್ತಾಯಿದ್ದಾನೆ, ಯಾವ ದಿಶಾಬುಲ್ ಮಾಡ್ತಾಯಿದ್ದಾನೆ ತನಿಖೆಯನ್ನು, ಅವ್ರಿಗೆ ಇಲ್ಲಿ ಪ್ರಮೋಷನ್ ಆಗ್ತದೆ. ಯಾರು ಸತ್ಯವನ್ನು ಹೇಳ್ತಾ ಇದ್ದಾರೆ ಇವತ್ತು ಅವರೇ ಆಗುವಂಥ ಸ್ಥಾನಕ್ಕೆ ಬಂದಂತ ಇದ್ದಾರೆ. ಇವತ್ತು ತಿಮ್ಮರೋಡಿ ಅವರು, ಮಟ್ಟನವರು, ಜೊತೆಗೆ ನಮ್ಮ ಜಯಂತ್ T ಅವರು, ವಿಠ್ಠಲಗೌಡರು ಇವತ್ತು ಆರೋಪಿಗಳು, ಅಪರಾಧಿಗಳು ಆಗ್ಬೋದಾ? ಆಗ್ತಾರೆ. ಈಗಾಗಲೇ ನೀವು ನಮ್ಮ ಕೃಷ್ಣ ನಿಮ್ಗೆ ಗೊತ್ತದ, ಸ್ನೇಹಮಯಿ ಕೃಷ್ಣ, ವಿಠ್ಠಲಗೌಡ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಅವನೇ ರೇಪ್ ಮಾಡಿ ಕೊಂದಿದ್ದು.